ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಯಾವುದಾಗಿತ್ತೀಗ? ಇದು ಮುಗೀತು. ಸಮಾಕರ್ಷಾಧಿಕರಣ ಆಗಬೇಕಿತ್ತು, ಹೌದಲ್ಲ? ಸಮಾಕರ್ಷ ಏನು ಪ್ರಶ್ನೆ ಬಂತು? ಎಲ್ಲ ಪದಗಳು ದೇವ್ರನ್ನ ಹೇಳೋದಾದರೆ ಮತ್ತು ಇದು ವ್ಯವಹಾರ ಮಾಡೋದು ಹೇಗೆ ನಾವು? ಇಲ್ಲಿ ಬಾ ಅಂದರು, ಇಲ್ಲಿಗೆ ಅಂದರೆ ದೇವರು, ಬಾ ಅಂದ್ರೆ ದೇವರು, ಎಲ್ಲ ನೋಡ್ತಾ ಕೂತ್ಕೊಂಡ್ಬಿಟ್ಟ ಅಷ್ಟು ಕೇಳಿದರೆ. ಹೌದು, ಇಲ್ಲಿ ಅಂದರೆ ದೇವರು, ನಾನು ಅರ್ಥ ಆಯಿತು ಅಂತ ಹೇಳಿಬಿಟ್ಟ. ಇಲ್ಲಿಗೆ ಬಾ ಅಂದರೆ ಬರ್ತಾನೆ ಇಲ್ಲ ಅವನು. ಯಾಕೆ? ಎಲ್ಲ ವಿಷ್ಣು ಪರ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಲ್ಲ, ಅದಕ್ಕೇನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಲ್ಲ, ಸಮಾಕರ್ಷಾತ್ ಓಂ, ಓಂ ಸಮಾಕರ್ಷಾತ್ ಓಂ. ಎಷ್ಟು ಬ್ಯೂಟಿಫುಲ್ ಉತ್ತರ ಕೊಡ್ತಾರೆ ನೋಡಿ. ಹಾಗಲ್ಲ, ಅದೇ ಪದನ ಏನು ಮಾಡಿದ್ದಾರೆ ನಾವೀಗ? ಏನು ಮಾಡಿದರು? ನಮ್ಮ ಇದಕ್ಕೆ ತಕ್ಕಂತೆ ಉಪಯೋಗ ಪಾತ್ರ ಉಪಯೋಗಿಸೋಕೆ ವ್ಯವಸ್ಥೆ ಮಾಡಿದರು. ಅದಕ್ಕೆ ಸಮಾಕರ್ಷ ಅಂದರೆ ಆಯಾ ಗುಣಕ್ಕೆ ತಕ್ಕಂತೆ ಕಡಿಮೆ ಮಾಡೋದು. ಯಾವ್ಯಾವುದನ್ನು ಯಾವುದಕ್ಕೆ ಉಪಯೋಗಿಸ್ಬಿಟ್ಟು ಕೆಟ್ಟು ಹೋಗ್ಬಿಡೋದು. ಆ ಗುಣ ಮೇಗ್ತಿರೋ ತುಂಬ ಕಡಿಮೆ ಇರುತ್ತೆ ಅಂದರು. ಇವರು ನಮ್ಮಪ್ಪ ಅಂತ ತೋರಿಸ್ದೆ. ಇದು ನಮ್ಮಪ್ಪನ ಫೋಟೋ ಅಂತ ಯಾರು ನೋಡಿ ನಮ್ಮಪ್ಪ ಎಲ್ಲಿದ್ದಾರೆ ಅಂತ ತೋರಿಸ್ದೆ. ಸಾಧನೆ ಮಾಡಿದೆ ನಿನ್ನೆ ಇದ್ದಾರಲ್ಲ ಅಂತ ಕೇಳಿದರೆ ಅಲ್ಲ, ಅವ್ರ ಫೋಟೋ ಇದು. ಇಬ್ಬರಿಗೂ ಗೊತ್ತು, ಹೇಳೋರಿಗೆ ಕೆಲವರಿಗೆ. ಆದರೆ ಫೋಟೋದಲ್ಲಿ ಏನಂತ ಇದು ಫೋಟೋ ಅಂತ ಹೇಳೋದಿಲ್ಲ, ನಮ್ಮಪ್ಪ ಅಂತಲೇ ಹೇಳೋದು. ಈಗ ಸಮಾಕರ್ಷ ಮಾಡಿಕೊಂಡ್ರೆ ಹೇಳಿದ್ದದು ಅದೇ ಅರ್ಥ ಬಂದಿರೋ. ಬಿಡಿದೋರೆ ಅದು ಗೊತ್ತಿದೆ. ಈಗ ಫೋಟೋ ಅಂತ ಗೊತ್ತೇ, ಅದನ್ನ ಹೇಳಬೇಕಾಗಿಲ್ಲ. ಈಗ ಫೋಟೋ ಅಂತ ಹೇಳಬೇಕಾಗಿಲ್ಲ. ವಾಟ್ ಈಸ್ ಯುವರ್ ನೇಮ್ ಹೆಸರು ಹೇಳಿಬಿಟ್ಟ, ಉಳಿದೆಲ್ಲ ಇದೆ ಇಲ್ಲಿ. ಅದು ವಾಟ್ MS IAS ಇಂಟರ್ವ್ಯೂ ಹೋದವ್ರು ಮೈ ನೇಮ್ ಇದು ಶುರು ಮಾಡಿದ ಗತಿ ಏನಾಗಬೇಕಾದ್ರೆ ಅಲ್ಲೇನು ಅಸಹ್ಯ ಕಾಣಿಸುತ್ತೆ. ಈ ಲೆವೆಲ್ನಲ್ಲಿ ಹೇಳಬಾರ್ದು. ಅವನು ಕೂಡ ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್ ಅಂತಾರೆ ಅಷ್ಟೇ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳೋದಿಲ್ಲ, ಪ್ಲೀಸ್ ನೇಮ್ ಪ್ಲೀಸ್ ಅಷ್ಟೇ. ಇವರು ಹೆಸರಷ್ಟೇ. ಪರಸ್ಯ ವಾಚಕ ಶಬ್ದಾ ಅರ್ಥ ಹೇಗಿದ್ದಾರೆ? ಪರಮಾತ್ಮವಾಚಿನ ಶಬ್ದಾ ಅನ್ಯತ್ರ ಸಮಾಕೃಷ್ಯ ವ್ಯವಹ್ರಿಯಂತೆ. ಪರಮಾತ್ಮ ಹೇಳ್ತಕ್ಕಂಥ ಶಬ್ದಗಳನ್ನು ಬೇರೆ ಕಡೆಗೆ ಸ್ವಲ್ಪ ಅರ್ಥ ಕಡಿಮೆ ಮಾಡಿ ಅಲ್ಲಿ ಹೇಳ್ತಾರೆ. ಪರಸ್ಯ ವಾಚಕ ಶಬ್ದಾ ಸಮಾಕೃಷ್ಯ ಇತರೇಷ್ವಪಿ ವ್ಯವಹ್ರಿಯಂತೆ ಸತತಂ ಲೋಕವೇದಾನುಸಾರತಃ. ಲೋಕವೇದ, ಲೋಕಶಾಸ್ತ್ರ, ಪೌರುಷೇಯ ಶಾಸ್ತ್ರ, ಇದು ಈ ಶಾಸ್ತ್ರ. ಅಥವಾ ಲೋಕ ಅಂದರೆ ವ್ಯವಹಾರ, ಅದು ಶಾಸ್ತ್ರ. ತಕ್ಕಂತೆ ಅನುಗುಣ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ಕೊಟ್ಟರು. ಲೆಟ್ A B ಅಂತ ಹೇಳಿ, ಎ ಅಂತ ಹೆಸರಿಟ್ಟ. ಹೇಗೆ ನಾವೇ ಹೆಸರಿಡ್ತೀವಿ. ಈಗ ತುಂಬ ಸತ್ತು ಹೇಳೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿ, ರಾಮ ಪ್ಲಸ್ ಕೃಷ್ಣ ಕೊಟ್ಟು ಹೋಲ್ ಸ್ಕ್ವೇರ್ ಹಾಕಬೇಕಾದ್ರೆ R+K ಹಾಕಿದ್ರೆ ಮುಗಿದೋಯ್ತು ಅಷ್ಟೇ. ನಾವೇ ಅವ್ರ ಕನ್ವೆನ್ಷನ್ ಇದು. ಇದು ಆ ರೀತಿ ಮಾಡ್ಲಿಕ್ಕೆ ಶುರುವಾಯಿತು ಅಷ್ಟೇ ಹೊರತು ಅದರಿಂದ ಏನಾಗಲಿಲ್ಲ. ಈಗ ABCD ಅರ್ಥ ಇದು, ಅದೇನು ಹೋಗಲಿಲ್ಲ. ಇಲ್ಲಿ ಮಾತ್ರ ಅರ್ಥ, ಅದು ಇಲ್ಲಿ ಮಾತ್ರ ಅರ್ಥ, ಬೇರೆ ಕಡೆ ಅರ್ಥ ಅಲ್ಲ. ಅದು ವ್ಯವಹ್ರಿಯನ್, ಅದು ವ್ಯವಹಾರಕ್ಕೋಸ್ಕರ ಮಾಡಿರೋದೇ ಹೊರತು ಮೂಲ ಅಟ್ಯಾಚ್ಮೆಂಟ್ ದೇವರಿಗೆ. ಅದು ಇತಿ ಪಾದ್ಮೆ ತರ್ಹಿ ಕಥಂ ತೇಷಾಂ ಶಬ್ದಾನಾಂ ಜಗತಿ ಪ್ರಸಿದ್ಧಿ. ಓಂ ಜಗದ್ವಾಚಿತ್ವಾ ಜಗತಿ ವ್ಯವಹಾರೋ ಲೋಕಸ್ಯ. ಇಬ್ಬರಿಗೂ ಗೊತ್ತದು ಮಾಡೋರಿಗೆ. ನತು ಪರಮಾತ್ಮನಿ ತಥಾ ಅಥೋ ಜಗತಿ ಪ್ರಸಿದ್ಧಿ ಶಬ್ದಾನಾಂ. ಇದರಿಂದಾಗಿ ಅದಕ್ಕೆ ಅವರನ್ನು ಕೋಶ ಮಾಡ್ಕೊಬಿಟ್ರು. ಈ ಅರ್ಥ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಇದಕ್ಕೆ ಈ ಕರೆದು ಬಿಡೋಣ ನಾವೀಗ ಅಂತ ಎಲ್ಲರೂ ಒಪ್ಕೊಂಡಿದ್ದಾಯ್ತು. ಮುಗಿದು ಸಮಸ್ಯೆ ಬರಲಿಲ್ಲ. ಒಬ್ಬ ಭಾಗ ಆದರೂ ಒಪ್ಕೊಂಡ್ರೆ ಗಲಾಟೆ ಬರೋದಿಲ್ಲ, ಒಪ್ಕೊಂಡ್ರೆ ಗಲಾಟೆ ಬರುತ್ತೆ. ಒಂದೇ ಶಬ್ದ ಎಲ್ಲರೂ ಒಪ್ಕೊಂಡ್ಬಿಟ್ಟು ಈ ರೀತಿ ಉಪಯೋಗಿಸೋಣ ಅಂಥೇಳಿ ಹಿಂದಿನವರು. ಮುಂದಿನವರು ಅದನ್ನು ಮರೆತು ಬಿಟ್ಟು ಜಗಳ ಶುರು ಮಾಡಿದ್ದಾರೆ ಅಷ್ಟೇ. ಓಂ ಜೀವ ಮುಖ್ಯ ಪ್ರಾಣಲಿಂಗಾದಿತಿ ಚೇತ್ ತದ್ವ್ಯಾಖ್ಯಾತ ಜಗತಿ ವ್ಯವಹಾರೋ ಲೋಕಸ್ಯ. ಲೋಕದಲ್ಲಿ ವ್ಯವಹಾರ ಅದೆಲ್ಲ ನಾಳೆ ಕಂಟಿನ್ಯೂ ಮಾಡೋಣ. ಅದು ಇನ್ನೂ ನಿಧಾನ ಓದ್ಕೊಬಿಡು. ರಾಯರಾಗಿ ಒಳ್ಳೆ ದೃಷ್ಟಾಂತ ಕೊಟ್ಟು ಕೆಲವು ವಿಷಯ ಹೇಳ್ತಾರೆ. ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ನಾಳೆ ಇನ್ನೇನು ಅವಸರ ಏನಿದೆ, ಸ್ನಾನ ಮಾಡಿದ್ರೆ ಆಯಿತು. ಓಂ